ಭಾಗ್ಯ ಜಪ ಮಾಡಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ. ಭಾಗ್ಯ ಏನ್ ಮಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ, ಮುಂದೇನು ಮಾಡ್ತಾಳೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಇದೀಗ ತಾಂಡವ್ ಶ್ರೇಷ್ಠ ಪೂಜಾ ಲೈಫ್ನಲ್ಲೂ ಆಟ ಶುರು ಮಾಡ್ಕೊಂಡಿದ್ದಾರೆ. ಪೂಜಾ ಮದುವೆ ನಿಲ್ಲಿಸಲು ತಾಂಡವ್ ಶ್ರೇಷ್ಠ ಪ್ಲಾನ್ ಮಾಡಿದ್ದಾರೆ. ಇದು ಭಾಗ್ಯಗೆ ಗೊತ್ತಾಗುತ್ತಾ? ಭಾಗ್ಯ ಮುಂದೇನು ಮಾಡ್ತಾಳೆ? ಪೂಜಾ ಮದುವೆ ಕಿಶನ್ ಜೊತೆ ಆಗುತ್ತಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯ ವಿರುದ್ಧ ತಾಂಡವ್ ಏನ್ ಪ್ಲಾನ್ ಮಾಡಿದ್ರು ಅದು ಉಲ್ಟಾ ಆಗ್ತಿದೆ. ಭಾಗ್ಯ ಬಿಸ್ನೆಸ್ ಹಾಳು ಮಾಡಬೇಕು ಅಂತ ಶ್ರೇಷ್ಠ ಜೊತೆ ಸೇರ್ಕೊಂಡು ಏನೇನೋ ಕುತಂತ್ರ ಮಾಡಿದ್ದ. ಆದ್ರೆ ಅದೆಲ್ಲ ಟುಸ್ ಆಯ್ತು. ಭಾಗ್ಯ ಮುಂದೆ ಆತನೇ ಸೋಲೋ ತರ ಆಗ್ತಿದೆ. ಆದ್ರೂ ತಾಂಡವ್ಗೆ ಬುದ್ಧಿ ಬರೋ ತರ ಕಾಣ್ತಿಲ್ಲ. ಇದೀಗ ಭಾಗ್ಯ ಸೋಲ್ಬೇಕು ಅಂತ ಪೂಜಾ ಜೀವನ ಹಾಳು ಮಾಡಲು ಮುಂದಾಗಿದ್ದಾನೆ. ಹೌದು, ಭಾಗ್ಯ ತಂಗಿಗೆ ಮದ್ವೆ ಮಾಡಿಸ್ಬೇಕು ಅಂತ ಮುಂದಾಗಿದ್ದಾಳೆ. ಆದ್ರೆ ಇದಕ್ಕೆ ತಾಂಡವ್ ಅಡ್ಡಿಯಾಗಿದ್ದಾನೆ. ಕಳೆದ ಬಾರಿ ಒಂದು ಪ್ರಪೋಸಲ್ ಬಂದಾಗಲೂ ತಾಂಡವ್ ಅಲ್ಲಿಗೆ ಬಂದು ಎಲ್ಲಾ ಹಾಳು ಮಾಡಿದ್ದ. ಇದೀಗ ಕಿಶನ್ ಪೂಜಾಳನ್ನ ಲವ್ ಮಾಡ್ತಿರೋ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ಕಿಶನ್ ಜೊತೆ ಪೂಜಾ ಮದ್ವೆ ಮಾಡಿಸಲು ಭಾಗ್ಯ ಮತ್ತು ಕುಸುಮ ಮುಂದಾಗಿದ್ದಾರೆ. ಇನ್ನು ಕಿಶನ್ ವ್ಯಕ್ತಿತ್ವ ಹೇಗಿದೆ ಅಂತ ಕುಸುಮ ತಿಳಿಯಲು ಕಿಶನ್ ನಡೆಸುವ ಜಿಮ್ಗೆ ಹೋಗಿದ್ಲು. ಕುಸುಮ ಪರೀಕ್ಷೆಯಲ್ಲಿ ಕಿಶನ್ ಪಾಸ್ ಆಗಿದ್ದಾನೆ. ಮನೆಗೆ ಹೋಗಿ ಮದ್ವೆ ಮಾತುಕತೆ ಮಾಡಬೇಕು ಅಂತ ಕುಸುಮ ಭಾಗ್ಯ ಹೊರಟಿದ್ದಾರೆ. ಮತ್ತೊಂದ್ ಕಡೆ ಭಾಗ್ಯ ತಾಯಿ ಸುನಂದ ತಾಂಡವ್ ಜೊತೆ ಕೈ ಜೋಡಿಸಿದ್ದಾಳೆ. ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಆತನಿಗೆ ಎಲ್ಲ ರಿಪೋರ್ಟ್ ಮಾಡ್ತಿದ್ದಾಳೆ. ಇದೀಗ ಕಿಶನ್ ಮೇಲೆ ಸುನಂದಾಗಿ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲೂ ತನ್ನ ದುಷ್ಟ ಬುದ್ಧಿ ತೋರಿಸಿದ್ದಾನೆ ತಾಂಡವ್. ಹೌದು, ಪೂಜಾ ಮದ್ವೆ ನಿಲ್ಲಿಸಲು ತಾಂಡವ್ ಶ್ರೇಷ್ಠ ಹೊಸ ಪ್ಲಾನ್ ಮಾಡಿದ್ದಾರೆ. ಶ್ರೇಷ್ಠ ಗೆಳತಿಯನ್ನ ಕಿಶನ್ ಬಳಿ ಕಳಿಸಿದ್ದಾಳೆ. ಆತನ ಜೊತೆ ಮಿಸ್ಬಿಹೇವ್ ಮಾಡುವಂತೆ ಹೇಳಿದ್ದಾಳೆ. ಆಕೆ ಹೇಳಿದ್ದನ್ನೆಲ್ಲ ಶ್ರೇಷ್ಠ ಫ್ರೆಂಡ್ ಚಾಚು ತಪ್ಪದೆ ಮಾಡಿದ್ದಾಳೆ. ಇದನ್ನು ನೋಡಿದ ಭಾಗ್ಯ ಕುಸುಮ ಶಾಕ್ ಆಗಿದ್ದಾರೆ. ಬಳಿಕ ಭಾಗ್ಯಗೆ ಈ ಕೆಲಸದ ಹಿಂದೆ ಬೇರೆ ಯಾರೋ ಇದ್ದಾರೆ, ಕಿಶನ್ ಒಳ್ಳೆಯವನು ಅಂತ ಅನ್ನಿಸಲು ಶುರುವಾಗಿದೆ. ಇದೀಗ ಭಾಗ್ಯ ಪತ್ತೆದಾರಿ ಕೆಲಸ ಶುರು ಮಾಡಿದ್ದಾಳೆ. ಭಾಗ್ಯಗೆ ಈ ಕೆಲಸದ ಹಿಂದೆ ತಾಂಡವ್ ಶ್ರೇಷ್ಠ ಇದ್ದಾರೆ ಅಂತ ಗೊತ್ತಾದ್ರೆ ಇವರಿಬ್ಬರ ಕತೆ ಮುಗಿದಂಗೆ ಲೆಕ್ಕ. ಇದೀಗ ಸತ್ಯ ಗೊತ್ತಾಗುತ್ತಾ? ಭಾಗ್ಯ ಮುಂದೇನು ಮಾಡ್ತಾಳೆ? ಪೂಜಾ ಕಿಶನ್ ಮದ್ವೆ ನಡೆಯುತ್ತಾ? ತಾಂಡವ್ ಶ್ರೇಷ್ಠಗೆ ಮಾರಿ ಹಬ್ಬ ಕಾದಿದ್ಯಾ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.